ಲೋಕಸಮರದ ಕಾವು ರಂಗೇರ್ತಾ ಇದೆ. ಮತದಾನಕ್ಕೆ ಜಸ್ಟ್ 2 ದಿನಗಳು ಮಾತ್ರ ಬಾಕಿ ಇದೆ. ಈ ಬೆನ್ನಲ್ಲೇ ಬೆಂಗಳೂರು ಕೇಂದ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪಿಸಿ ಮೋಹನ್ ಅವರು ಇವತ್ತು ಕೂಡ ಬಿರುಸಿನಿಂದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಕಮ್ಮನಹಳ್ಳಿಯ ಆರ್ಎಸ್ ಪಾಳ್ಯ, ಕುಳ್ಳಪ್ಪ ಸರ್ಕಲ್ ಸೇರಿ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಹಲವು ರಸ್ತೆಗಳಲ್ಲಿ ತೆರೆದ ವಾಹನದ ಮೂಲಕ ಮತ ಭೇಟಿ ನಡೆಸಿದರು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಪಿಸಿ ಮೋಹನ್, ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕೆಲಸಗಳಿಗೆ ಜನ ಮತ ಕೊಡ್ತಾರೆ, ಬಿಜೆಪಿ ಕಾರ್ಯಕ್ರಮಗಳಿಂದ ಜನರಿಗೆ ಅನುಕೂಲ ಆಗಿದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇವತ್ತು ಬೆಳಗ್ಗೆ 6:30ಯಿಂದ ಸರ್ವಜ್ಞ ಕ್ಷೇತ್ರದಲ್ಲಿ ಪಾರ್ಕ್ಗಳನ್ನು ಭೇಟಿ ಮಾಡಿದ್ವಿ. ಇದಾದ್ಮೇಲೆ ಇವಾಗ ಕಮ್ಮನಹಳ್ಳಿಯಲ್ಲಿ ರೋಡ್ ಶೋ ಮಾಡ್ತಾ ಇದ್ದೀನಿ. ಇವತ್ತು ಈ ಒಂದು ನಮ್ಮ ಕಾರ್ಯಕರ್ತರ ಜೊತೆ ಅರ್ಧ ಪಬ್ಲಿಕ್ಕೇ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಮತದಾರರೇ ಇದ್ದಾರೆ. ರೋಡ್ ಶೋ ಅಲ್ಲಿ ಭಾಳ ಹುಮ್ಮಸ್ಸಲ್ಲಿದ್ದಾರೆ, ಭಾಳ ಸಂತೋಷ ಆಗ್ತಾ ಇದೆ. ಎಲ್ಲೋದ್ರೂ ಕೂಡ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಜನರಿಗೆ ಕೇಂದ್ರ ಸರ್ಕಾರ ಏನೇನು ಸೌಲಭ್ಯಗಳು ಕೊಟ್ಟಿದ್ದೋ ಬಹುತೇಕ ಮನೆಗಳಿಗೆ ಅದು ತಲುಪಿದೆ. ಅದು ಉಜ್ವಲ ಇರ್ಬೋದು, ಉಜಾಲ ಇರಬಹುದು, ಅದಾದಮೇಲೆ ನಿಮಗೆ ಜನ ಔಷಧಿಯ ಒಂದು ಮಳಿಗೆಗಳಿಂದ ಮಾತ್ರೆಗಳು ತೊಗೊಂಡಿರೋದಿರಬಹುದು, ಈ ಥರ ನಮ್ಮ ಜನ್ಧನ್ ಖಾತೆ ಇರಬಹುದು, ಈ ಥರ ಯಾವುದನ್ನ ಒಂದು ಖಾತೆ ಕೇಂದ್ರ ಸರ್ಕಾರದ್ದು ಅವ್ರಿಗೆ ಮುಟ್ಟಿದೆ. ಖಂಡಿತವಾಗಲೂ ಜನ ಭಾಳ ಸಂತೋಷದಿಂದ ಇದ್ದಾರೆ. ಈಗಾಗಲೇ ನಾವು ಸಾಧನೆಗಳನ್ನು, ನಮ್ಮ 10 ವರ್ಷದ ಸಾಧನೆಗಳನ್ನು ಮತ್ತು ನಾನು 15 ವರ್ಷಗಳಿಂದ ಮಾಡಿರುವಂಥ ಕೆಲಸಗಳನ್ನು ಈಗಾಗಲೇ ಜನರ ಮುಂದೆ ಇಟ್ಟಿದ್ದೀವಿ. ಜನರು ಅದ್ರಿಗೆ ಗೊತ್ತಿದೆ ನಾವೇನು ಮಾಡಿದ್ದೀವಿ ಅಂತ. ಇವತ್ತು ಜನರಿಗೆ BJP ಅಂತ ಹೇಳಿದ್ರೆ ಒಂದು ನಂಬಿಕೆ ಇದೆ ಜನರಿಗೆ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂದರೆ ಅವ್ರು ಕೊಡೋದು ಸುಳ್ಳು ಭರವಸೆ. BJPಯ ಒಂದು ಒಂದು ಎಲೆಕ್ಷನ್ಗೋಸ್ಕರ ಯಾವುದೋ ಒಂದು ಭರವಸೆಗಳು ಕೊಡಲ್ಲ. ಅವರು ಜನರ ಜೊತೆ ನಿರಂತರವಾದ ಸಂಪರ್ಕದಲ್ಲಿರ್ತಾರೆ ಮತ್ತು ನಿರಂತರವಾಗಿ ಅವರು ಸೌಲಭ್ಯಗಳನ್ನು ಜನಕ್ಕೆ ಕೊಡ್ತಾರೆ ಅನ್ನೋದು ವಿಶ್ವಾಸ ಇದೆ. ನೋಡಿ, ಈಗ ಏನಾಗಿದೆ, 2014 ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆದಾಗ ಒಂದು ಜೋಶ್ ಇತ್ತು. 5 ವರ್ಷಗಳ ಅವರ ಆಡಳಿತ ನೋಡಿ ಜನ ಏನು ಅದು 2014 ನಮ್ಗೆ 263 ಬಂದದ್ದು ಅವರ ಆಡಳಿತ ಮತ್ತು ಅವರ ಒಂದು ಸ್ಟೈಲ್ ಆಫ್ ಫಂಕ್ಷನಿಂಗು ಎಲ್ಲವನ್ನು ನೋಡಿ ಜನ 303 ಕೊಟ್ಟರು. ಇವತ್ತು 10 ವರ್ಷಗಳ ಒಳ್ಳೆಯ ಸಾಧನೆಯನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಒಂದು ಸೌಲಭ್ಯಗಳನ್ನು ಜನಕ್ಕೆ ಕೊಟ್ಟಿದ್ದಾರೆ. ಇವತ್ತು 400ಕ್ಕೂ ಹೆಚ್ಚು NDA ಸೀಟ್ಗಳು ಬರ್ತವೆ.